ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ರುಚಿಕರವಾದ ಪುಳಿಯೋಗರೆನ ತಿಂದಿರ್ತೀರಾ. ಅಷ್ಟೇ ರುಚಿಕರವಾದ ಪುಳಿಯೋಗರೆನ ಈಗ ಮನೇಲೆ ಮಾಡ್ಕೋಬಹುದು. ಹೇಗೆ ಅಂತ ಅಂದ್ರೆ ನೋಡ್ತೀರಾ. ನಮಸ್ಕಾರ, ನಾನು ಪ್ರಾಡಕ್ಟ್ ನ ತಗೊಂಡು ಅರ್ಸಿ ಆರೈಸೋರ್ಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ಮನೇಲೆ ದೇವಸ್ಥಾನದ ಶೈಲಿಯ ಪುಳಿಯೋಗರೆ ಮಾಡೋದಕ್ಕೆ ಬೇಕಾಗಿರೋ ಐಟಮ್ಗಳು ಏನೇನು ಅಂತ ಅಂದ್ರೆ ಕಡಲೆಬೇಳೆ, ಉದ್ದಿನಬೇಳೆ, ಎಳ್ಳು, ಕೊತ್ತಂಬರಿ, ಕರಿಬೇವು, ಮೆಣಸಿನಕಾಯಿ, ಕಡಲೆಕಾಯಿ ಬೀಜ, ಹುಣಸೆಹಣ್ಣು ರಸ. ಅದ್ರ ಜೊತೆಗೆ ಪುಳಿಯೋಗರೆ ಪೌಡರ್, ಅದು ಕೂಡ ಉಂಡಾಡಿ ಗುಂಡನ ಪುಳಿಯೋಗರೆ ಪೌಡರ್. ಮಾಡುವ ವಿಧಾನ: ಒಂದು ಬಾಣ್ಲಿ ಇಟ್ಟು ಎಣ್ಣೆ ಹಾಕಿ ಒಗ್ಗರಣೆ ಹಾಕೋಬೇಕು. ಸಾಸಿವೆ, ಕರಿಬೇವು, ಮೆಣಸಿನಕಾಯಿ, ಉದ್ದಿನಬೇಳೆ, ಕಡಲೆಬೇಳೆ ಹಾಗೂ ಎಳ್ಳು ನೀಟಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಹುಣಸೆಹಣ್ಣು ರಸನ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಹಾಕ್ತಿದ್ದಂಗೆ ಆಮೇಲೆ ಉಂಡಾಡಿ ಗುಂಡನ ಪುಳಿಯೋಗರೆ ಪೌಡ್ರು ಹಾಕ್ಬೇಕು. ಮನೆ ಮಂದಿಗೆ ಎಷ್ಟು ಬೇಕು ಅಂತ ನಿಮ್ಮ ಅಂದಾಜಿನ ಪ್ರಕಾರ ನೀವು ಹಾಕೋಬಹುದು. ನಮ್ಮ ಮನೆಗೆ 2 ಸ್ಪೂನ್ ಬೇಕು, ಅಷ್ಟನ್ನ ನಾವು ಹಾಕೊಂಡಿದೀವಿ. ಲೈಟ್ ಆಗಿ ಕುದಿ ಬರಬೇಕು. ಕುದಿ ಬರ್ತಿದ್ದಂಗೆ ಆಫ್ ಮಾಡಿ ಬಿಸಿ ಬಿಸಿ ಅನ್ನಕ್ಕೆ ಗೊಜ್ಜು ಹಾಕೊಂಡು ಕಳಿಸ್ಕೊಂಡು ತಿನ್ನಿ. ಆ ರುಚಿ ಬಾಯಲ್ಲೇ ಅಚ್ಚಾಗಿ ಕೂತ್ಕೊಳ್ಳುತ್ತೆ. ನಮ್ಮಲ್ಲಿ 100 ಗ್ರಾಮ್ ಇಂದ ಹಿಡಿದು 1 kg ವರೆಗೂ ಸಿಗುತ್ತೆ. ಅದು ಕೂಡ ಪುಳಿಯೋಗರೆ ಒಂದೇ ಅಲ್ಲ, ವಾಂಗಿಬಾತು, ಬಿಸಿಬೇಳೆ ಬಾತು, ರಸಂ ಪೌಡ್ರು, ಹೆಲ್ತ್ ಮಿಕ್ಸ್, ಮಿಲೆಟ್ಸ್ ಪೌಡ್ರು, ಸಾಂಬಾರ್ ಪುಡಿ, ಮಟನ್ ಮಸಾಲ, ಬಿರಿಯಾನಿ ಪೌಡ್ರು, ಕಬಾಬ್ ಪೌಡ್ರು ಇಷ್ಟು ಕೂಡ ಸಿಗುತ್ತೆ. ಒಂದು ಸಣ್ಣದಾಗೆ ಆಫರ್ ನ ಇಟ್ಟಿದ್ದೀನಿ. ಏನು ಅಂತ ಅಂದ್ರೆ 100 ಗ್ರಾಮ್ ಪ್ಯಾಕೆಟ್ ನೀವೇನಾದ್ರು 5 ಯಾವ್ದಾದ್ರು ತಗೊಂಡ್ರೆ ಫ್ರೀ ಡೆಲಿವರಿನ ಕೊಡ್ತಾ ಇದೀವಿ. ಹಂಗೆ 1 kg ಪೌಡರ್ ಯಾವುದೇ ತಗೊಳ್ಳಿ ಅದಕ್ಕೆ 100 ಗ್ರಾಮ್ ಪುಳಿಯೋಗರೆ ಪೌಡರ್ನ ಫ್ರೀ ಆಗಿ ಕೊಡ್ತಾ ಇದೀವಿ.